ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಣಜಿ ಟ್ರೋಫಿಯಲ್ಲಿ ಒಂದೇ ತಂಡದ ಇಬ್ಬರು ಆಟಗಾರರು ಚರಿತ್ರೆಯನ್ನು ಸೃಷ್ಟಿಸಿದ್ದಾರೆ. ಗೋವಾದ ಕಶ್ಯಪ್ ಬಾಕ್ಲೆ ಮತ್ತು ಸ್ನೇಹಲ್ ಕೌತಾಂಕರ್ ತ್ರಿಶತಕ ಸಿಡಿಸಿ ದಾಖಲೆ ಬರೆದಿದ್ದಾರೆ. ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡ ಒಂದೇ ಇನ್ನಿಂಗ್ಸ್ನಲ್ಲಿ ಟ್ರಿಬಲ್ ಸೆಂಚುರಿ ಬಾರಿಸಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಈ ಜೊತೆಯಾಟದ ಮೂಲಕ ವಿಶ್ವ ಕ್ರಿಕೆಟ್ನಲ್ಲಿ ಹಲವು ದಾಖಲೆಗಳನ್ನು ಕೂಡ ಬರೆದಿದೆ ಈ ಯುವ ಜೋಡಿ. ಬರೋಬ್ಬರಿ ಅಜೇಯ 606 ರನ್ಗಳ ಜೊತೆಯಾಟ ನಡೆಸುವ ಮೂಲಕ ಪ್ರಥಮ ದರ್ಜೆ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಜೊತೆಯಾಟ ನಡೆಸಿದ ಭಾರತದ ಜೋಡಿ ಎಂಬ ದಾಖಲೆಗೆ ಪಾತ್ರರಾಗಿದ್ದಾರೆ. ಗೋವಾ ಟೀಮ್ ಈ ಬಾರಿಯ ರಣಜಿ ಟ್ರೋಫಿಯಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗ್ತಾ ಇದೆ. ಮೊದಲು ಬ್ಯಾಟ್ ಮಾಡಿದಂತ ಅರುಣಾಚಲ ಪ್ರದೇಶ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ದಾಳಿಗೆ ಕೇವಲ 84 ರನ್ಗಳಿಗೆ ಕುಸಿದಿತ್ತು. ನಂತರ ಗೋವಾ ಪರ ಕಶ್ಯಪ್ ಬಾಕ್ಲೆ ಮತ್ತು ಸ್ನೇಹಲ್ ಕೌತಾಂಕರ್ ತ್ರಿಶತಕ ಸಿಡಿಸಿ ಒಟ್ಟು 606 ರನ್ಗಳ ಕೊಡುಗೆ ನೀಡಿದ್ದಾರೆ. ಈ ಅದ್ಭುತ ಜೊತೆಯಾಟದಿಂದ ಗೋವಾ ತಂಡ 552 ರನ್ಗಳಿಂದ ಗೆಲುವು ಸಾಧಿಸಿದೆ. ಐಪಿಎಲ್ ಹರಾಜಿಗೂ ಮುನ್ನ ಆರ್ಸಿಬಿ ತಂಡದಿಂದ ಹೊರಬಿದ್ದಿದ್ದ ಮಹಿಪಾಲ್ ಲೊಮ್ರೋರ್ ರಣಜಿ ಟ್ರೋಫಿಯಲ್ಲಿ ತ್ರಿಶತಕ ಬಾರಿಸಿದ್ದಾರೆ. ತಮ್ಮ ಇನ್ನಿಂಗ್ಸ್ನಲ್ಲಿ 13 ಸಿಕ್ಸರ್ ಹಾಗೆ 25 ಬೌಂಡ್ರಿಗಳನ್ನು ಬಾರಿಸಿದ ಮಹಿಪಾಲ್ ತ್ರಿಶತಕ ಗಳಿಸಿದರು. ರಾಜಸ್ಥಾನದ ಪರ ಆಡ್ತಾ ಇರುವಂತಹ ಮಹಿಪಾಲ್ಗೆ ಪ್ರಥಮ ದರ್ಜೆ ಕ್ರಿಕೆಟ್ ವೃತ್ತಿ ಜೀವನದ ಮೊದಲ ಟ್ರಿಪಲ್ ಸೆಂಚುರಿ ಆಗಿದೆ. ರಣಜಿಗೆ ಗ್ರೇಟ್ ಕಂಬ್ಯಾಕ್ ಮಾಡಿರುವಂತಹ ಮೊಹಮ್ಮದ್ ಶಮಿ ಮೊದಲ ಪಂದ್ಯದಲ್ಲೇ 4 ವಿಕೆಟ್ಗಳನ್ನು ಕಿತ್ತು ಬಿಸಿಸಿಐ ಗಮನ ಸೆಳೆದಿದ್ದಾರೆ. ಜೊತೆಗೆ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ತಯಾರಿ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಶಮಿ ಫಿಟ್ನೆಸ್ ಮತ್ತು ಫಾರ್ಮ್ ಮೇಲೆ ಬಿಸಿಸಿಐ ನಿಗಾ ವಹಿಸಿದ್ದು ಶಮಿಗೆ ಆಸ್ಟ್ರೇಲಿಯಾ ಟಿಕೆಟ್ ನೀಡುವುದು ಪಕ್ಕಾ ಎನ್ನಲಾಗ್ತಾ ಇದೆ. ಟೀಂ ಇಂಡಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಆಡುವ ಸಲುವಾಗಿ ಆಸ್ಟ್ರೇಲಿಯಾಗೆ ತಲುಪಿದ್ದು ಎಲ್ಲ ಆಟಗಾರರು ನೆಟ್ ಪ್ರಾಕ್ಟೀಸ್ನಲ್ಲಿ ನಿರತರಾಗಿದ್ದಾರೆ. ಪ್ರಾಕ್ಟೀಸ್ನಲ್ಲಿ ಬ್ಯುಸಿಯಾಗಿರೋ ವಿರಾಟ್ ಕೊಹ್ಲಿ ಅವರನ್ನ ನೋಡೋಕೆ ಆಸೀಸ್ನಲ್ಲಿರೋ ಫ್ಯಾನ್ಸ್ ಮರಗಳನ್ನು ಏರಿ ಕುಳಿತಿದ್ದರಂತೆ. ಈ ವಿಚಾರವನ್ನು ಅಲ್ಲಿನ ಕ್ರೀಡಾ ಚಾನೆಲ್ ತನ್ನ ಎಕ್ಸ್ ಖಾತೆಯಲ್ಲಿ ಉಲ್ಲೇಖ ಮಾಡಿದೆ. ಟೀಂ ಇಂಡಿಯಾದ ಯುವ ಬ್ಯಾಟರ್ ಸರ್ಫರಾಜ್ ಖಾನ್ ತಾಲೀಮಿನ ವೇಳೆ ಮೊಣಕೈಗೆ ಗಾಯ ಮಾಡಿಕೊಂಡಿದ್ದಾರೆ. ಪರ್ತ್ನ ವಾಕಾ ಮೈದಾನದ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋ ವೇಳೆ ಅವರ ಬಲ ಮೊಣಕೈಗೆ ಚೆಂಡು ಬಿದ್ದು ಗಾಯ ಆಗಿದೆ. ಈ ವೇಳೆ ತೀವ್ರವಾಗಿ ಕೈನೋವಿನಿಂದಾಗಿ ಸರ್ಫರಾಜ್ ಖಾನ್ ಮೈದಾನವನ್ನು ತೊರೆದಿದ್ದಾರೆ. ಮುಟ್ಟಿದ್ದೆಲ್ಲ 6 ತಟ್ಟಿದ್ದೆಲ್ಲ 4 ಹೀಗೆ ಒಂದೇ ಒಂದು ಐಪಿಎಲ್ ಸೀಸನ್ ಮೂಲಕ ಅಬ್ಬರಿಸಿ ಬೊಬ್ಬಿರಿದಿದ್ದ ರಿಂಕು ಸಿಂಗ್ ಟೀಂ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ರು. ಭಾರತ T20 ತಂಡಕ್ಕೆ ಎಂಟ್ರಿಯಾದ ಬಳಿಕ ರಿಂಕು ಸಿಂಗ್ ಹಿಂದಿರುಗಿ ನೋಡಲೇ ಇಲ್ಲ. ಆದರೆ ಇದೀಗ ಅದೇ ರಿಂಕು ಸಿಂಗ್ ಟೀಂ ಇಂಡಿಯಾದಿಂದ ಹೊರಬೀಳೋ ಭೀತಿಯಲ್ಲಿದ್ದಾರೆ. ಯಾಕಂದ್ರೆ ಟೀಂ ಇಂಡಿಯಾ ಪರ ಕಳೆದ 7 ಇನ್ನಿಂಗ್ಸ್ಗಳಲ್ಲಿ ರಿಂಕು ಸಿಂಗ್ ಕಲೆ ಹಾಕಿರೋದು ಕೇವಲ 91 ರನ್ಗಳನ್ನ ಮಾತ್ರ. ಇದೀಗ ರಿಂಕು ಸಿಂಗ್ ಕಳಪೆ ಫಾರ್ಮ್ಗೆ ಕೊಹ್ಲಿ ಕೊಟ್ಟ ಬ್ಯಾಟ್ ಕಾರಣ ಅನ್ನೋ ವಿಚಾರ ಚರ್ಚೆಯಲ್ಲಿದೆ. ರಿಂಕು ಸಿಂಗ್ ಪಾಲಿಗೆ ಕೊಹ್ಲಿ ಅವರ ಬ್ಯಾಟ್ ಅಪಶಕುನ ಅಂತ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ ನಡುವಿನ 3 ಪಂದ್ಯಗಳ T20 ಸರಣಿಯ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 29 ರನ್ಗಳ ಭರ್ಜರಿ ಗೆಲುವನ್ನು ಕಂಡಿದೆ. ಗ್ಲೆನ್ ಮ್ಯಾಕ್ಸ್ವೆಲ್ 19 ಎಸೆತಗಳಲ್ಲಿ 43 ರನ್ಗಳನ್ನು ಗಳಿಸಿ ಅದ್ಭುತ ಪ್ರದರ್ಶನ ನೀಡಿದರು. ಹಾಗೆ T20 ಕ್ರಿಕೆಟ್ನಲ್ಲಿ 10,000 ರನ್ಗಳ ಮೈಲುಗಲ್ಲನ್ನು ತಲುಪಿದ್ದಾರೆ. ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ 4 ಪಂದ್ಯಗಳ T20 ಸರಣಿಯ ಕೊನೆಯ ಪಂದ್ಯ ಜೋಹಾನ್ಸ್ಬರ್ಗ್ನ ಮೈದಾನದಲ್ಲಿ ನಡೆಯಲಿದೆ. ವಾಂಡರರ್ಸ್ ಮೈದಾನ ಬ್ಯಾಟ್ಸ್ಮನ್ಗಳಿಗೆ ಹೆಚ್ಚು ನೆರವಾಗಲಿದೆ. ಈ ಮೈದಾನದಲ್ಲಿ ಉತ್ತಮ ಬೌನ್ಸ್ನಿಂದಾಗಿ ಚೆಂಡು ಈಸಿಯಾಗಿ ಬ್ಯಾಟ್ಗೆ ಬರುತ್ತೆ. ಆದರೆ ಆರಂಭದಲ್ಲಿ ಪಿಚ್ನಲ್ಲಿನ ತೇವಾಂಶ ಇರೋ ಕಾರಣಕ್ಕೆ ವೇಗದ ಬೌಲರ್ಗಳು ಕೂಡ ಮೇಲುಗೈ ಸಾಧಿಸಬಹುದು. ಭಾರತ ಚಾಂಪಿಯನ್ಸ್ ಟ್ರೋಫಿಯನ್ನು ಆಡದೇ ಇದ್ದರೆ ಐಸಿಸಿಗೆ ನಷ್ಟವಾಗಲಿದೆ. ಇತ್ತ ಚಾಂಪಿಯನ್ಸ್ ಟ್ರೋಫಿ ಆತಿಥ್ಯ ಪಾಕಿಸ್ತಾನದ ಕೈ ತಪ್ಪಿದ್ರೆ ಸುಮಾರು 1800 ಕೋಟಿ ರೂಪಾಯಿ ನಷ್ಟ ಆಗಲಿದೆ. ಹೀಗಾಗಿ ಪಾಕಿಸ್ತಾನ ವೇಳಾಪಟ್ಟಿಯಲ್ಲಿ ಕೆಲ ಬದಲಾವಣೆ ಮಾಡೋಕೆ ಸಿದ್ಧ ಆಗಿದೆ. ಆ ಪ್ರಕಾರ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಟೀಂ ಇಂಡಿಯಾ ತನ್ನ ಗುಂಪು ಹಂತದ 3 ಪಂದ್ಯಗಳಲ್ಲಿ ಒಂದನ್ನಾದರೂ ಕೂಡ ಪಾಕಿಸ್ತಾನದಲ್ಲಿ ಆಡಲೇಬೇಕು ಅಂತ ಬೇಡಿಕೆಯನ್ನು ಇಟ್ಟಿದೆ. ಲಾಹೋರ್ನ ಗಡ್ಡಾಫಿ ಕ್ರೀಡಾಂಗಣದಲ್ಲಿ ಈ ಪಂದ್ಯವನ್ನು ಆಯೋಜನೆ ಮಾಡೋಕೆ ಯೋಚನೆ ಮಾಡಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.